ಹಲೋ 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 ಸರ್, ತರೀಕೆರೆಯಿಂದ ಮಾತಾಡ್ತಿರೋದು. ಯಾರು? ತರೀಕೆರೆಯಿಂದ ಸರ್. ತರೀಕೆರೆಯಿಂದನಾ? ಹೇಳಿಮ್ಮ. ಅದೇ ಇದು ಧರ್ಮಸ್ಥಳದ್ದು ಸಂಘದ ಸರ್. ಹೇಳಿಮ್ಮ, ಏನಾಯ್ತು? ಅದೇ ಏನು ಗೊತ್ತಾ ಸರ್, ನಾವು ಲೋನ್ ತಗೊಂಡು ಒಂದೂವರೆ ವರ್ಷ ಆಗಿದೆ ಸರ್. ಹಾಂ ಅಮ್ಮ. 3 ಲಕ್ಷ ತಗೊಂಡಿದ್ವಿ ಸರ್. 1.5 ಲಕ್ಷ ಇದು 1.5 ವರ್ಷ ಆಗಿದೆ ಲೋನ್ ತಗೊಂಡು. ಹಾಂ ನಾವು ಎಷ್ಟು ಕಟ್ಟಿದ್ವಿ ಅಂದರೆ ಲೆಕ್ಕ ಮಾಡಿದ್ರೆ ನಾವು ಅಮೌಂಟ್ ಕಟ್ಟಿರೋದೆಲ್ಲ ಲೆಕ್ಕ ಮಾಡಿದ್ರೆ 1,78,500 ರೂಪಾಯಿ ಕಟ್ಟಿದ್ದೀವಿ ಸರ್. ಹಾಂ ಅದು ಸ್ಟೇಟ್ಮೆಂಟಲ್ಲಿ ನಮಗೇನು ತೋರಿಸ್ತಾ ಇದೆ, 2,208 ರೂಪಾಯಿ ಒಂದು ತೋರಿಸ್ತಾ ಇದೆ ಸರ್. ಹಾಂ ಆಮೇಲೆ ಇನ್ನೊಂದು ಸಲ 7,765 ರೂಪಾಯಿ ಒಂದು ತೋರಿಸ್ತಾ ಇದೆ. ಹ್ಞೂ ಓಕೆ. ಆಮೇಲೆ ಇನ್ನೊಂದು ಸಲ 7,940 ರೂಪಾಯಿ ಒಂದು ತೋರಿಸ್ತಾ ಇದೆ ಸರ್. ಹಾಂ ಹಾಂ ಅದೇನಾಯ್ತು ಸರ್, ನಿನ್ನೆ ನಂದು ಕಲೆಕ್ಷನ್ ಇತ್ತು ಸರ್. ಹ್ಞೂ ಓಕೆ. ಹಾಂ ಕಲೆಕ್ಷನ್ ಇತ್ತು ಸರ್. ಹ್ಞೂ ಅದು ನಿನ್ನೆ ಬಂದು ದುಡ್ಡು ಕಟ್ಟಿಲ್ಲ ಸರ್, ಕಟ್ಟಿಲ್ಲ ಅಂತ ಬಾಯಿಗೆ ಬಂದಂಗೆ ಬಯಸಿದಾರೆ ಸರ್ ಅವ್ರು ಮೇಡಮು. ಏನಂತ ಬೈತಾ ಇದ್ದಾರಮ್ಮ? ಎಲ್ಲರಿಗೂ ಕೂರಿಸ್ತೀನಿ, ಮೀಟಿಂಗ್ ಮಾಡ್ತೀನಿ, ಎಲ್ಲರಿಗೂ ಕರೆಸ್ತೀನಿ ಅಂತ ಮೆಂಬರಿಗೆಲ್ಲ ಹೇಳಿ ಎಲ್ಲ ಇದು ಮಾಡ್ತಾರೆ ಸರ್ ಅವರು. ಆಯ್ತು, ಕರ್ಸ್ಬಿಟ್ಟು ಏನು ಮಾಡ್ತಾರಂತ? ನಮ್ಮ ಹೊಡಿಸ್ತಾರಂತ ನಿಮಗೆ? ಏನು ಮರೆ ಮರೆ ತೆಗಿತಾ ಇದ್ದಾರಂತ ಅವರು? ಯಾರಮ್ಮ ಅವರು? ಮಾತಾಡ್ತಾ ಇದ್ದಾರೆ ಸರ್ ಈಗ. ಯಾವ ಸಂಘ ಅದು? ಧರ್ಮಸ್ಥಳ ಸಂಘ ಸರ್. ಅಲ್ಲ, ಸಂಘದ ಹೆಸರೇನದು? ಸಂಘದ ಬಂದು ಓಂ ಶಕ್ತಿ ಸಂಘ ಅಂತ ಸರ್. ಓಂ ಶಕ್ತಿ ಸಂಘ. ಏನು ಬರುತ್ತೆ? ಯಾವ ಊರು, ಯಾವ ಗ್ರಾಮದಲ್ಲಿ ಬರುತ್ತೆ ಇದು? ಚಿಕ್ಕಮಗಳೂರು ಡಿಸ್ಟಿಕ್ ತರೀಕೆರೆ ಸರ್. ತರೀಕೆರೆಯಲ್ಲಿ. ಓಕೆ. ಅದಕ್ಕೆ ಅವ್ ಮೇಡಮ್ ಸರ್, ಇಷ್ಟು ದಿನ ಕಟ್ಟಿದೀನಿ ಸರ್ ನನ್ನ ಮಕ್ಳಿಗೆ ಸರ್. ನಾನು ನೋಡ್ರಿ ಸ್ಕೂಲಿಗೆ ಹಾಕಿದೀನಿ ಸರ್. ಒಬ್ಬ 4ನೇ ಕ್ಲಾಸ್, ಇನ್ನೊಬ್ಬ LKG ಓದ್ತಿರೋದು ಹುಡುಗಿ. ಫೀಸ್ ಕಟ್ಟಿಲ್ಲ ಸರ್. 3 ದಿನ ಆಯ್ತು ಸರ್ ನಾನು ಸ್ಕೂಲಿಗೆ ಕಳಿಸ್ತಲೆ. ಟೆಸ್ಟ್ ನಡೀತಾ ಇದೆ ಸರ್. ದುಡ್ಡು ಕಟ್ಟಕ್ ಆಗ್ಮೇಲೆ ನಾನು ಹಂಗಿದ್ರು ಈ ಹೋದ ವಾರ ಆಚೆ ವಾರ ಎಲ್ಲ ಕಟ್ಟಿದೀನಿ ಸರ್. ನಾನು 6,000 ಕಟ್ಟಿದೆ ಸರ್ ಸಂಘ ವಾರ. ನಮ್ಮ ಅಮ್ಮಂದು 2,500 ಕಟ್ತೀನಿ, ನಂದೊಂದು 2,500 ಕಟ್ತೀನಿ, ಮತ್ತೆ ನಮ್ಮ ಮನೆಯವ್ರು ಬಂದಿದೆ ಸರ್. ತಗೊಂಡ್ ಏನ್ ಮಾಡಿದಾರೆ ಇವ್ರು 3 ತಿಂಗಳಿಂದ ಕಾಲ್ ಮುರ್ಕೊಂಡಿದ್ರು ಸರ್ ನಮ್ಮ ಮನೆಯವರು. ಇವಾಗ ಇವ್ರ ಹತ್ರ ಬಡ್ಡಿಗೆ ಇಸ್ಕೊಳೋದು ಕಟ್ಟೋದು, ವಾರದ ಬಡ್ಡಿಗೆ ಇಸ್ಕೊಳೋದು ಕಟ್ಟೋದು ಸರ್. ಕಟ್ಟಿ ಈಗ ಲೋನ್ ಕ್ಲಿಯರ್ ಮಾಡಿ ಇವಾಗ ನನ್ನ ಸಾಲ ತೆಗ್ದು ನಾವು ಇಸ್ಕೊಂಡಿರೋ ದುಡ್ಡೇ 89,000 ರೂಪಾಯಿ ಸಂಘ ಕಟ್ಟಿರೋ ದುಡ್ಡಿಗೆ ನಾವು ಕಟ್ಟಿದೀವಿ ಸರ್ ಅಮೌಂಟ್. ಈ ವಾರ ಅವ್ನು ಕಟ್ಟಿಲ್ಲ ಸರ್. ನೆನ್ನೆನೆ ನಿಮಗೆ ಫೋನ್ ಮಾಡೋಣ ಅಂತ ನೋಡಿದೆ ಸರ್. ನೆನ್ನೆ ಟೆನ್ಷನಿಗೆ ಮಾಡೇ ಇಲ್ಲ ಸರ್ ನಾನು. ನಂದೊಂದು ಕಟ್ಟಿಲ್ಲ, ನಮ್ಮ ಮನೆಯವ್ರದೊಂದು ಕಟ್ಟಿದ್ದೀನಿ ಸರ್. 1,500 ಅಲ್ಲಿ ಬೇರೆಯವ್ರ ಹತ್ರ ಹೇಳಿ ಕಟ್ಟಿದ್ದೆ. ನಂದೊಂದು ನಮ್ಮ ತಾಯಿದೊಂದು ಕಟ್ಟಿಲ್ಲ ಸರ್ ಅಮೌಂಟು ನೆನ್ನೆ. ಅದಕ್ಕೆ ಇವಮ್ಮ ಈಗ ಫೋನ್ ಮಾಡಿ ಸೇವಾ ಪ್ರತಿನಿಧಿ ಅಷ್ಟು ಮಾತಾಡ್ತಿದೆ ಸರ್ ಎಲ್ಲರಿಗೂ. ಅವರು ಏನು ಮಾಡ್ತಾರೆ ಗೊತ್ತಾ ಸರ್, ಈಗ ನಮ್ಮ ತಾಯಿ ಸಂಘದಲ್ಲಿ ಇದಾರಲ್ಲ ಅವ್ರ ಹತ್ರ ಹೇಳ್ಬಿಡ್ತಾರೆ. ಅವ್ರು ಬಂದು ನಮಗೆ ಮರ್ಯಾದೆ ಇಲ್ದಂಗೆ ನೀವು ಕಡ್ದಲ್ಲೇ ನಮ್ಮ ಗುಂಪಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರ ಹತ್ರ ಅದಿಂದ ಬಯಸೋದು ಸರ್ ನಮಗೆ. ಈಗ ನಾನು ಏನಂತ ಹೇಳ್ತಿದಾರೆ, ನಮ್ಮ ತಾಯಿಗೆ ಫೋನ್ ಮಾಡಿದ್ದಾರೆ ಸರ್. ನಮ್ಮ ತಾಯಿಗೆ ಫೋನ್ ಮಾಡಿದ್ರು ನನಗೆ, ದುಡ್ಡು ಕಟ್ಟಿಲ್ಲ ಅಂತ ನೆನ್ನೆ ಏನು ನೀನು ಈಗ ಎಲ್ಲರಿಗೂ ಕೂರ್ತಾರಂತೆ, ಸರ್ಗಳು ಬರ್ತಾರಂತೆ ಅಂತ ಅವ್ರು ಇವ್ರ ಹತ್ರ ಇಂದ ಹೇಳ್ಸಿ ಬಯಸ್ತಾರೆ ಸರ್ ನಮಗೆ. ಸರ್ ನಾನು ಕುತ್ತಿಗೆಗಿರೋ ತಾಳಿನೂ ಮಾರ್ಕಟ್ಟಿದೆ ಸರ್. ಅದನ್ನು ಮಾರ್ಬಿಟ್ರಾ? ಮಾರ್ಬಿಟ್ಟೆ ಸರ್. ನಾನು ಈ ಸಂಘಕ್ಕೋಸ್ಕರ ಕುತ್ತಿಗೆಗಿರೋ ತಾಳೇನೂ ಇಲ್ಲ ಸರ್. ಬೇಕಾದ್ರೆ ನೀವು ಬಂದು ನೋಡ್ರಿ. ಮತ್ತೆ 1 ವಾರ ದುಡ್ಡಿಲ್ಲ ಅಂತ ನನ್ನ ಮಗು ಕಾಲಲ್ಲಿರೋ ಚೈನು, ನನ್ನ ಕಾಲಲ್ಲಿರೋ ಚೈನ್ ಇಲ್ಲಿ ತರೀಕೆರೆ ಜಿತೇಂದ್ರ ಅಂಗಡಿ ಅಲ್ಲಿಟ್ಟು ನನ್ನ ಸಂಘ ಕಟ್ಟಿದ್ದೀನಿ ಸರ್. ಅಷ್ಟಿದ್ರು ಇಷ್ಟು ಬಡ್ಡಿ ಸರ್ ಇವ್ರ ಹತ್ರ ಕಟ್ತಾನೆ ಇದೀವಿ, ಇನ್ನು ತೀರ್ತಾನೆ ಇಲ್ಲ ಸರ್ ಸಾಲ. ಕೇಳಿದ್ರೆ ಹೇಳ್ತೀನಿ ಮುಂದಿನ ವಾರ ಕಟ್ತೀನಿ ಮೇಡಮ್, ಈ ವಾರ ಇಲ್ಲ ಅಮೌಂಟ್ ಅಂದಿದ್ದಕ್ಕೆ ಅವಮ್ಮ ನೀನ್ ಕುತ್ಕೊಂಡು ಹೆಂಗ್ ಮಾತಾಡ್ತಿ ಹಿಂಗ್ ಮಾತಾಡ್ತಿ ಅಂತ ಅಷ್ಟು ಬಾಯಿಗೆ ಬಂದಂಗೆ ಬೈತಾ ಇದೆ ಸರ್ ಅವಮ್ಮ. ಆಯಮ್ಮದು ನಂಬರ್ ಕೊಡಿ, ಹಾಗೆ ಮನೆ ಹತ್ರ ಬಂದಾಗ ಒಂದು ರೆಕಾರ್ಡ್ ಮಾಡ್ಕೊಳ್ಳಿ, ವಾಯ್ಸ್ ರೆಕಾರ್ಡ್ ಅಥವಾ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಎಷ್ಟು ಕಟ್ಟಿದ್ದೀರಮ್ಮ? ಸರ್ ನಾನು ಬಂದು ಲೆಕ್ಕ ಮಾಡಿದೀನಿ ಸರ್. 1,78,000 ಕಟ್ಟಿದ್ದೀನಿ ಸರ್. ಎಷ್ಟು ಲಕ್ಷ? ಈ ವಾರದ 3 ಲಕ್ಷ ತಗೊಂಡಿದ್ದು ಅಮ್ಮನ ಹೆಸರಲ್ಲಿ, ಮತ್ತೆ ನನ್ನ ಹೆಸರಲ್ಲೂ ತಗೊಂಡಿದ್ದೀನಿ ಸರ್. ಈಗ ನಮ್ಮ ಮನೆಯವ್ರು ಕಾಲ್ ಮುರ್ಕೊಂಡಿದ್ರಲ್ಲ ಸರ್, ಮತ್ತೆ ಬರ್ಸಿದ್ದೆ. ಮತ್ತೆ 50% ಆಗಿಲ್ಲ ಅಂತ ಮತ್ತೊಂದ್ಸತಿ 15,000 ಇಸ್ಕೊಂಬಂದ್ ಕಟ್ಟಿದೀವಿ ಸರ್. ವಾರದ ಬಡ್ಡಿ ಹಂಗೆ ಇಸ್ಕೊಂಬಂದ್ ಕಟ್ಟಿದೀವಿ ಸರ್. ಮತ್ತೆ ಆಗಿಲ್ಲ ಅಂದ್ರು. ಮತ್ತೆ ಎಷ್ಟು ಬಂತು? 1 ಲಕ್ಷದ ಎಷ್ಟು ಬಂತು ಹೇಳು ನಮಗೆ? 1,91,000 ಬಂತು. ಮತ್ತೆ 9,000 ಮುರ್ಕೊಂಡು ಕೊಟ್ಟಿದ್ರು ಸರ್, ಇನ್ಶೂರೆನ್ಸ್ ಅಂತೆ ಅದಂತೆ ಇದಂತೆ ಅಂತ. ಈಗ ಈ ವಾರ ಒಂದೇ ಸರ್ ನಾನು ಕಟ್ಟಿಲ್ಲ. ಅಮೌಂಟ್ ಇಟ್ಕೊಂಡು ಈ ವಾರನೇ ಕಟ್ಕೊಂಬಂದಿದ್ದೆ. ಮಕ್ಳಿಗೆ ಫೀಸು ಸಮೇತ ಕಟ್ಟಿಲ್ಲ ಸರ್. ನಿಮಗೆ ಸುಳ್ಳು ಹೇಳಿದ್ರೆ ನೀವೇ ಬೇಕಾದ್ರೆ ಬಂದು ಕೇಳ್ರಿ ಸರ್.
ಸ್ಕೂಲ್ ಟೀಚರ್ ನಂಬರ್ ಬೇಕಾದ್ರೆ ಕೊಡ್ತೀನಿ. 3 ದಿನ ಆಯ್ತು ಸರ್ ಮಕ್ಳಿಗೆ ಶಾಲೆಗೆ ಕಳಿಸ್ತಾನೆ ನಾನು. ಏನ್ ಇವ್ರು ಮರ್ಯಾದೆ ಹೋಗುತ್ತೆ ಅಂತ ಕಟ್ತಾನೆ ಬರ್ತಾ ಇದೀವಿ ಸರ್ ವಾರ. ಈ ವಾರ ನನಗೆ ಹೆಂಗೂ ಕೇಳ್ದೆ ಸರ್, ಇನ್ನೊಬ್ರ ಹತ್ರ ಬಡ್ಡಿಗೂ ಕೇಳ್ದೆ. ಏನಿದೆ ಸರ್ ಎಲ್ಲಾನು ಇಟ್ಟು ಮಾರಿದೀನಿ ಸರ್, ತಾಳಿನೂ ಸಹ ಮಾರ್ದೆ. ನನಗೆ ಕಟ್ಟಕ್ಕೆ ಏನಿಲ್ಲ ಸರ್, ಈಗ ವಾರದ ಬಡ್ಡಿ ಇಸ್ಕೊಂಡು ಕಟ್ಟಬೇಕು ಅಷ್ಟೇ. ಒಬ್ರ ಹತ್ರ ಕೇಳಿದೆ ಸರ್ 10,000 ರೂಪಾಯಿಗೆ 1,000 ರೂಪಾಯಿ ಬಡ್ಡಿ ಸರ್ ವಾರ. ಅವ್ರ ಹತ್ರ ಕೇಳಿದಕ್ಕೆ ಅವ್ರು ಮುಂದಿನ ವಾರ ಕೊಡ್ತೀನಿ ಕಣಮ್ಮ ಅಂತ ಹೇಳಿದ್ರು. ಎಲ್ಲೆಲ್ಲೋ ನೋಡಿದೆ ಸರ್, 12 ಗಂಟೆ ಆದ್ರೂ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಸರ್ ನನಗೆ. ನಾನೇನ್ ಮಾಡಿದೆ, ನಾನು ಹೋದ್ರೆ ಬೈತಾರಂತ ಮಕ್ಕಳು. ನನ್ನ ಫ್ರೆಂಡ್ ಮಗಳೊಬ್ಳು ನನ್ನ ಮಗನ ಹತ್ರ ಬುಕ್ ಕೊಟ್ಟು ಕಳ್ಸಿದ್ದಕ್ಕೆ ನೀನ್ ಸಣ್ಣ ಮಕ್ಳ ಹತ್ರ ಹೆಂಗ್ ನೀನ್ ದುಡ್ಡು ಕಳಿಸ್ದೆ ಹಂಗೆ ಹಿಂಗೆ ಅಂತ ಹೇಳಿ ಅಷ್ಟು ಮಾತಾಡ್ತಾ ಇದೆ ಸರ್ ಅವಮ್ಮ. ಅವಮ್ಮನ ಹೆಸರೇನು? ಅಮ್ಮನ ಹೆಸರು ಸರಳ ಅಂತ ಸರ್. ಅವಮ್ಮ ಹಂಗೆ ಸರ್ ಮಾತಾಡೋದು. ಹೇಳಿದೀನಿ ಮುಂದಿನ ವಾರ ಕಟ್ತೀನಿ. ನಮ್ಮ ಮನೆಯವರು ಹೇಳಿದ್ರು ನಾನು ಊರಲ್ಲಿ ಇಲ್ಲಮ್ಮ. ಇವ್ರು ಹೋಗ್ಬಿಟ್ರು ಸರ್ ಬಿಟ್ಟು ನನಗೆ. ಇವರು ನಾನೆಲ್ಲ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಇವರು ಬಂದಿಲ್ಲ ಸರ್. 1 ಗಂಟೆ ಆದ್ರೂ ಬಂದಿಲ್ಲ. ಮತ್ತೆ ನಾನು ಏನ್ ಮಾಡೋಣ ಸರ್, ಬೇರೆಯವ್ರ ದುಡ್ಡೆಲ್ಲ ಇದೆ. ಈಗ ನನ್ ದುಡ್ಡಿಲ್ಲ ಅಂದ್ಮೇಲೆ 2 ಬುಕ್ಸ್ ದುಡ್ಡು ಇಲ್ದಲೆ ಕೊಟ್ಟು ಕಳ್ಸಿದೀನಿ ಸರ್ ನಾನು. ವಾರಕ್ಕೆ ಎಷ್ಟು ಕಟ್ಟದಮ್ಮ? ವಾರ ನಮ್ ತಾಯಿದು ಸರ್ 2,000 ಕಟ್ತಾ ಇದ್ವಿ ಸರ್. ಆಮೇಲೆ 5 ರೂಪಾಯಿ 10 ರೂಪಾಯಿ 100 ರೂಪಾಯಿ ಡ್ಯೂ ಬಂದ್ರು ಹುಡ್ಕೊಂಬಂದ್ಬಿಡವ್ರು ಸರ್. ಬುಕ್ಸೇ ಕಲೆಕ್ಷನ್ಗೆ ತಗೊಳೋದೇ ಇಲ್ಲ. ನಾನೆಲ್ಲ ಹಾಸ್ಪಿಟ್ಲ್ ಹತ್ರ ಕೆಲಸ ಮಾಡ್ತೀನಿ, ಅಲ್ಲೇ ಬಂದು ಹುಡ್ಕೊಂಬರೋರು. ನಿಮ್ಮ ಅಮ್ಮನ ಡ್ಯೂ ಬಂದಿತ್ತೆ ಬಂದು ಕಟ್ಟು ಬಾ ಅಂತ. ನಮ್ಮ ಮನೆಯವ್ರಿಗೆ ಫೋನ್ ಮಾಡೋರು, ನನಗೆ ಫೋನ್ ಮಾಡೋರು, ನಮ್ಮ ತಾಯಿಗೆ ಫೋನ್ ಮಾಡೋರು ಸರ್, ಎಲ್ಲರಿಗೂ ಫೋನ್ ಮಾಡೋರು. ಡ್ಯೂ ಬಂದಿದೆ ಕಲೆಕ್ಷನ್ ಮಾಡಲ್ಲ, 200 ರೂಪಾಯಿ ಡ್ಯೂ ಬಂದಿದೆ ಕಲೆಕ್ಷನ್ ಮಾಡಲ್ಲ ಅಂತ. ಆಮೇಲೆ 2,200 ರೂಪಾಯಿ ಕಟ್ಟಿದ್ವಿ ಸರ್. ಆಮೇಲೆ ಈಗ ಒಂದು 4 ವಾರದ 5 ವಾರದಿಂದ 2,500 ರೂಪಾಯಿ ಕಟ್ತಾ ಇದೀವಿ ಸರ್. ಈ ವಾರನೇ ಸರ್ ಕಟ್ಟಿಲ್ಲ ನಾನು. ನಾವು ಇನ್ನೊಬ್ರ ದುಡ್ಡು ನಂಗೆ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಸರ್. ಸರಿ. ಅದೇ ನಮಗೆ ತಿಂಗ್ಳಿಗೆ ಮಾಡ್ಕೊಟ್ರು ಹೆಂಗೋ ಕಟ್ಕೊಂಡು ಹೋಗ್ತೀವಿ ಸರ್. ನಾ ಹೇಳ್ತಾ ಇದ್ದೀನಿ ಮೇಡಮ್ ದುಡ್ಡು ಇರ್ಲಿಲ್ಲ ಮೇಡಮ್, ಮುಂದಿನ ವಾರ ಕಟ್ತೀನಿ ಅಂದಿದ್ದಕ್ಕೆ ದುಡ್ಡು ತಗೊಳಕ್ ಇದಾಗುತ್ತೆ, ನಿನಗೆ ಕಟ್ಟಕ್ ಆಗಲ್ವಾ ನಿಮಗೆ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾ ಇದೆ ಸರ್ ಅವಮ್ಮ. ಆಯ್ತಮ್ಮ, ಅಷ್ಟೊಂದು ದುಡ್ಡು ಯಾಕೆ ತಗೊಂಡ್ರಿಮ್ಮ ನೀವು? ಸರ್ ಏನ್ ಮಾಡೋದು ಸರ್, ಈಗ ತಗೊಂಡು ಈಗ ಒಂದ್ ಸಾಲ ಕಟ್ಬೇಕಂತ ಇನ್ನೊಂದ್ ಸಾಲ ಕೈ ಹಾಕ್ಬೇಕು ಸರ್. ಈಗ ಬಾಡಿಗೆ ಇಲ್ಲ ಅಂತ ಈಗ ಮನೆ ಬಾಡಿಗೆ ಕಟ್ಬೇಕು ಸರ್. ಏನ್ ಕೆಲಸ ಮಾಡೋದಮ್ಮ ನಿಮ್ಮನೆಯವರು? ನೀವು? ನಮ್ಮನೆಯವ್ರು ಆಟೋ ಓಡಿಸ್ತಾರೆ ಸರ್. ನಾನ್ ಮನೆ ಕೆಲ್ಸಕ್ಕೆ ಹೋಗ್ತೀನಿ ಸರ್. ಈಗ ನಿಮ್ ಲೆಕ್ಕದ ಪ್ರಕಾರ ಎಷ್ಟು ದುಡ್ಡು ಕಟ್ಟಿದ್ದೀರಾ ನೀವು ಅವರಿಗೆ? ಬ್ಯಾಲೆನ್ಸ್ ತೋರಿಸ್ತಾ ಇದೆ ಅಂದ್ರೆ ಎಷ್ಟು ತಪ್ಪು ಲೆಕ್ಕ ತೋರಿಸ್ತಾ ಇದೆ ಅಲ್ಲಿ? ನಾನ್ ಸರ್ ನನಗ್ ನಾನು ಫುಲ್ ಲೆಕ್ಕ ಮಾಡಿದಕ್ಕೆ 1,78,000 ರೂಪಾಯಿ ನಂಗೆ ಕಟ್ಟಿದ್ದೀನಿ ಸರ್ ಅಮೌಂಟ್. ನಮ್ ತಾಯಿದ್ ಲೆಕ್ಕ ಮಾಡಿದೀನಿ ವಾರ ಎಷ್ಟು ವಾರ ಕಟ್ಟಿದೀನಿ ಅಷ್ಟು ವಾರ ಬರ್ಕೊಂಡು ಟೋಟಲ್ ಅಮೌಂಟ್ ಹಾಕಿದೀನಿ ಸರ್. ಅವ್ರು ಇನ್ನು ಮತ್ತೆ ಸ್ಟೇಟ್ಮೆಂಟ್ ಅಲ್ಲಿ ತಿಂಗಳ ಸ್ಟೇಟ್ಮೆಂಟ್ ಆಗಿ ಇನ್ನು 2 ಲಕ್ಷ ರೂಪಾಯಿ ತೋರಿಸ್ತಾ ಇದೆ ಸರ್. ಅದೊಂದು 2 ಲಕ್ಷ ರೂಪಾಯಿ ತೋರಿಸ್ತಾ ಇದೆ. ಮತ್ತೆ ಇನ್ಶೂರೆನ್ಸ್ ಇನ್ ಬೇರೆ 7,000 ಚಿಲ್ಲರೆ ತೋರಿಸ್ತಾ ಇದೆ. ಅಲ್ಲಿಗೆ ನೀವೇ ಲೆಕ್ಕ ಹಾಕ್ರಿ ಸರ್ ಎಷ್ಟು ಬಿತ್ತು ಸರ್ ಬಡ್ಡಿ. ಈಗ ನಿಮ್ಗೆ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಅವ್ರು ಲೋನ್ ಕೊಡಲ್ವಾ ಅವರು? ಇನ್ಶೂರೆನ್ಸ್ ಬಾಂಡ್ ಇಟ್ಕೊಂಡೆ ಕೊಟ್ಟಿರೋದು ಸರ್ ಅವರು. ಬಾಂಡ್ ಇಟ್ಕೊಂಡು ಕೊಟ್ಮೇಲೆ ಇಷ್ಟು ಜನಗಳನ್ನ ಯಾಕೆ ಅವ್ರು ಚೂ ಬಿಡ್ತಾ ಇದಾರೆ? ಬಿಡ್ತಾ ಇರೋದು ಅವ್ರೇನ್ ಗೊತ್ತಾ ಸರ್, ಮರ್ಯಾದಿಲ್ದಂಗ್ ಮಾತಾಡ್ತಿದಾರೆ ಸರ್. ನಿಮ್ಮಿಂದ ನಮಗ್ ಲೋನ್ ಆಗಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಸರ್. ಸರ್ ನಾನು 3 ಸತಿ ಸಾಯಕ್ ಹೋಗಿದ್ದೆ ಸರ್ ಕೆರೆಗೆ ಬೀಳಕ್ಕೆ. ನನ್ ಮಕ್ಳ ಮುಖ ನೋಡಿ ನಾನು ಇರ್ತೀರ ಸರ್ ನಿಜವಾಗ್ಲು. ಇಲ್ಲಾಂದ್ರೆ ಏನಾದ್ರೂ ಮಾಡ್ಕೊಂಡ್ಬಿಡ್ತಿದ್ದೆ ಸರ್ ನಾನು. ಆಯ್ತು, ಈಗ ಏನಾಗಲ್ಲ, ನೀವು ಬಂದಾಗ ಅದನ್ನ ಲೆಕ್ಕ ಕೇಳಿ, ಎಷ್ಟು ಕಟ್ಟಿದೀನಿ ಎಷ್ಟು ಲೆಕ್ಕ ಕೇಳಿ. ಆ PRK ಬಾಂಡ್ ಅಂದ್ರೆ ಏನು, ಅದ್ರದ್ದು ಏನು ಸ್ಲಿಪ್ ಕೊಡಿ, ನಮಗ್ ಕೊಟ್ಟಿರೋದು ಸರ್ ಸಾಲ ಇವರು. ಆಯ್ತು, ಅದನ್ನ ತೋರ್ಸ್ಬೇಕಲ್ವಾ ಇವರು? ಅದನ್ನ ಇಟ್ಕೊಂಡು ಕೊಟ್ಟಿದ್ರೆ ಅಂದ್ಮೇಲೆ ಅಟ್ಲೀಸ್ಟ್ ಅದು ಅವ್ರ ಹತ್ರ ಇದೆಯಾ ಅನ್ನೋದಾರ ತೋರ್ಸ್ಬೇಕಲ್ಲ ನಮ್ಗೆ. ಹಂಗೆ ಚೆಕ್ ಮಾಡಿಸ್ಬೋದಲ್ಲ ನಾವು? ಅದು ಒಂದು ಭದ್ರತಾ ಕರಾರು ಪತ್ರ ಅಂತ ಕೊಡ್ತಾರೆ ಸರ್ ನಮಗೆ. ಅದನ್ನ ನಿಮ್ ಸಾಲ ಮುಗಿದ ತಕ್ಷಣ ಇದನ್ನ ತಗೊಂಡ್ಬಂದ್ ಕೊಡಮ್ಮ, ನಾವು ಬಾಂಡ್ ಕೊಡ್ತೀವಿ ವಾಪಸ್ ಅಂತ ಹೇಳಿದೀವಿ ಸರ್. ಬೇರೆ ಸಂಘಗಳು ಫೈನಾನ್ಸ್ಗಳು ಸರ್ ಇವತ್ತಿಲ್ಲ ನಾಳೆ ಕಟ್ತೀನಿ ಅಂದ್ರೆ ಹೋಗು ಅಂದ್ರೆ ಹೋಗ್ತಾರೆ ಸರ್. ಇವ್ರು ಬಿಡಲ್ಲ ಸರ್ ನಮಗೆ. 500 ರೂಪಾಯಿ ಡೀವ್ ಇದ್ರು ಬಿಡಲ್ಲ ಇವರು. ನಾವ್ ಎಲ್ಲಿ ಕೆಲಸ ಮಾಡ್ತಿದ್ವು ಅಲ್ಲೇ ಹುಡ್ಕೊಂಬರ್ತಾರೆ ಸರ್. ಅಷ್ಟು ಮರ್ಯಾದೆ ತೆಗಿತಾರೆ ನಮಗೆ. ಇಲ್ಲಾಂದ್ರೆ ಎಷ್ಟು ಸಂಘದವ್ರಿದಾರ ಹೆಂಗಸ್ರು ಮುಂದೆನೆ ಅಷ್ಟು ಮರ್ಯಾದೆ ಇಲ್ದಾಗ ಮಾತಾಡ್ತಾರೆ ಸರ್ ನಮಗೆ. ಏನ್ ಕೆಟ್ಟಾಗಿ ಮಾತಾಡ್ತಾರ? ಅದೇ ಏನಮ್ಮ ಏನ್ ಕಟ್ಟಕ್ ಆಗಲ್ವಾ, ತಿನ್ನಕ್ಕೆ ಇದಿರುತ್ತೆ ನಿಮಗೆ, ಕಟ್ಟಕ್ ಆಗಲ್ವಾ ನಿಮಗೆ, ತಗೊಂಡ್ ತಿಂತಿರಲ್ಲ ಕಟ್ಬೇಕು ಹಂಗೆ ಹೆಂಗೆ ಅಂತ ಮಾತಾಡ್ತಾರೆ ಸರ್ 10 ಜನದ ಮುಂದೆ. ಆಯ್ತು, ನಿಮ್ದು ಏನಿದೆ ಅದನ್ನ ಲೆಕ್ಕನ ಕೇಳಿ ಬಂದ್ರೆ ನಾನು ಈ ವಾರ ಕಟ್ಟಕ್ಕಾಗಲ್ಲ ಅಂತ ಹೇಳಿ. ಅಕಸ್ಮಾತ್ ಜೋರ್ ಮಾತಾಡಿದ್ರೆ ದಯವಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಮಾಡೋಷ್ಟು ಧೈರ್ಯನೇ ಇಲ್ಲ ಅಂದ್ಮೇಲೆ ಹೆಂಗಮ್ಮ ನೀವು ಮತ್ತೆ
ನೀವು ಬದುಕೋ ಧೈರ್ಯ, ಸಾಯೋ ಧೈರ್ಯನ ಬದುಕೋಕೆ ಯಾಕೆ ಮಾಡಲ್ಲ ನೀವು? ನಾನು ಇರ್ತೀನಿ ಮರ್ಯಾದೆಗೋಸ್ಕರ ಅದೇ ಅಮ್ಮ, ಅವರೇ ಮರ್ಯಾದೆ 3 ಬಿಟ್ಟು ನಿಂತ್ಕೊಂಡ್ರೆ ನಾವು ಕೂಡ ನಿಂತ್ಕೊಳ್ಬೇಕಾಗತ್ತೆ. ಎಲ್ರು ಮುಂದೆ ಮರ್ಯಾದೆ ತೆಗೆದು ನಿಮ್ಗೆ ಇರೋ ತಾಳಿನೂ ಮಾರ್ತ್ ಕಟ್ಟೆ ಸರ್. ನಾನು ಮಕ್ಕಳನ್ನು ಫೀಸ್ ಕಟ್ಟಲೆ 3 ದಿನದಿಂದ ಮನೆಗೆ ಕೂರ್ಸ್ಕೊಂಡು ಆ ದುಡ್ಡನ್ನು ನಾವು ಸಂಘ ಕಟ್ಟಿದೀವಿ ಸರ್. ಈ ವಾರ ಏನ್ ಮಾಡಿದ್ರು ನನಗೆ ಅಡ್ಜಸ್ಟ್ ಮಾಡಕ್ ಆಗಿಲ್ಲ ಸರ್. ಎಷ್ಟು ಜನದ ಹತ್ರ ಕೇಳಿದೀನಿ ಸರ್, ಫೋನ್ ಇಟ್ಕೊಂಡು ಕೊಡ್ರಿ ಅಂತ, ಮೊಬೈಲ್ ಇಟ್ಕೊಂಡು ಒಂದು 5,000 ಕೊಡ್ರಿ ಅಂತ ಕೇಳಿದೀನಿ ಸರ್ ನಾನು. ಅವ್ರು ಬಂದ್ರೆ ಫೋನ್ ಮಾಡ್ಬಿಟ್ಟು ನಾನು ಕೊಡಿಮ್ಮ ಅದು. ಸರಿ ಸರ್. ನಿಮ್ಮ ಹೆಸರೇನು ಹೇಳಿ? ರಾಜೇಶ್ವರಿ ಅಂತ ಸರ್. ರಾಜೇಶ್ವರಿ ಅಂತ. ಆಯ್ತಮ್ಮ, ನಿಮ್ಮ ನಂಬರ್ ಕೂಡ ಹಾಕಿರ್ತೀನಿ. ಯಾರಾದರೂ ಬಂದ್ರೆ ನನಗೆ ಫೋನ್ ಮಾಡಿಬಿಟ್ಟು ಕೊಡಿ. ಇಲ್ಲಾಂದ್ರೆ ಆಮೇಲೆ ಅಕಸ್ಮಾತ್ ನಾನು ತೆಗಿಲಿಲ್ಲ ಅಂದ್ರೂ ಕೂಡ ನೀವು ಒಂದು ವಿಡಿಯೋ ಮಾಡ್ಕೊಳ್ಳಿ. ಅವ್ರು ಮಾತಾಡೋದೆಲ್ಲ ವಿಡಿಯೋ ಮಾಡಿ ಕಳಿಸಿ. ಯಾರು ಬೈತಾರೆ, ಏನು ಮಾತಾಡ್ತಾರೆ ಅನ್ನೋದು ವಾಯ್ಸ್ ರೆಕಾರ್ಡ್ ಆಗಿರ್ಬೋದು, ವಿಡಿಯೋ ರೆಕಾರ್ಡ್ ಆಗಿರ್ಬೋದು ಮಾಡಿ ಕಳಿಸಿ. ಬಾಕಿ ನಾನು ನೋಡ್ಕೊಳ್ತೀನಿ. ಕಟ್ಟಕ್ಕೆ ಹೋಗ್ಬೇಡಿ ಇವಾಗ ಸದ್ಯಕ್ಕೆ. ಏನು ಮಾಡ್ತೇವೆ ಮಾಡ್ಕೊಂತೇಳಿ. ಯಾರು ಮನೆ ಹತ್ರ ಬಂದು ಮರ್ಯಾದೆ ತೆಗಿತಾರ ನೋಡೋಣ. ಯಾಕಂದ್ರೆ ನೋಡಿ, ಜೀವನಕ್ಕಿಂತ ಏನು ಯಾವುದು ದೊಡ್ಡದಲ್ಲ. ಆತ್ಮಹತ್ಯೆನ ಯೋಚನೆಗಿಂತ ಮಾಡಿಲ್ಲ ಸರ್. ಈ ಸಂಘ ತಗೊಂಡು ಅದಕ್ಕೆ ಹಾಕೋದು, ಆ ಸಂಘ ತಗೊಂಡು ಇದಕ್ಕೆ ಹಾಕೋದು. ತಗೊಂಡ್ಬಿಟ್ಟಿದ್ರೆ ಅವಾಗ ತಗೋಬೇಕಾದ್ರೆ ಕಟ್ಟೋ ಕೆಪಾಸಿಟಿ ಇದೆಯಾ ಅಂತ ನೋಡ್ಬೇಕಾಗಿತ್ತು. ಸಮಸ್ಯೆ ಇದೆ, ತಗೊಂಡ್ಬಿಡ್ತೀರಿ ನೀವು. ಆದ್ರೆ ಬೇರೆ ಫೈನಾನ್ಸ್ ಗಿಂತ ಈ ಫೈನಾನ್ಸ್ ನಿಮ್ಗೆ ತೊಂದರೆ ಆಗ್ತಿದೆ ಅಂತ ನೀವ್ ಹೇಳ್ತಾ ಇರೋದು. ಬೇರೆಯವ್ರಾದ್ರು ಬೇರೆ ಸಂಘದವ್ರಾದ್ರು ಸರ್ ಇವತ್ತಿಲ್ಲ ನಾಳೆ ಕಟ್ತೀವಿ ಅಂದ್ರೆ ಕಟ್ಟಮ್ಮ ಅಂತ ಒಂದ್ 10 ನಿಮಿಷ ಒಂದ್ ಅರ್ಧ ಗಂಟೆ ಕುತ್ಕೊಂತಾರೆ ಸರ್. ಹೋಗ್ಬಿಡ್ತಾರೆ ಎದ್ದಿ ಅವರು. ನಾವು BSS ತಗೊಂಡಿದ್ದೀನಿ, ಮತ್ತೆ ಯಾವ್ದಾದ್ರು ತಗೊಂಡಿದ್ದೆ ಸರ್ ಸಂಘಗಳು. ಇವತ್ತಿಲ್ಲಂದ್ರೆ ಸರ್ ಕಟ್ಟಲ್ಲ ಹೋಗ್ರಿ ಸರ್ ಅಂತ ಹೇಳಿದ್ರು ಬಂದ್ ನಿಂತ್ಕೊಂತಾರೆ, ಹೋಗ್ತಾರೆ. ಇವ್ರು ಹಂಗಲ್ಲ ಸರ್, ಎಲ್ಲರಿಗೂ ಈಗ ನೋಡ್ರಿ ಹೋದ್ವಾರ ಕಟ್ಟಿ ಈ ವಾರನೇ ಕಟ್ಟಿಲ್ಲ ಸರ್ ನಾನು. ಅಲ್ಲೇ ಫೋನ್ ಬಂತು ಈಗ ನನಗೆ. ನಮ್ ತಾಯಿಗೆ ಫೋನ್ ಮಾಡಿ ಎಲ್ಲರಿಗೂ ಕೂರ್ಸ್ತೀನಿ. ಎಷ್ಟು ಜನ? 10 ಜನ ಮೆಂಬರ್ ಇದಾರೆ ಸರ್. 10 ಜನ ನಿಮ್ ಕಷ್ಟ ಅವ್ರು ಅವ್ರಿಗೆ ಬೈತಾರಲ್ಲ ಸರ್, ಅವ್ರಿಗೆ ಬೈತಾರಲ್ಲ. ಅವಮ್ಮ ಫೋನ್ ಮಾಡಿ ಮಗಳು ಇಲ್ಲಿ ಪ್ರಾಣ ಕಳ್ಕೊಂಡ್ಬಿಟ್ಟ ಓಕೆನಾ? ಅವ್ರಿಗೆ ಏನಿಲ್ಲ ಸರ್, ಅಷ್ಟೇ. ಅವ್ರೇನಂತಾರೆ ಈಗ ಎಲ್ಲಾರ್ಗು ಕೂರಿಸ್ತಾರಂತೆ, ಇವಾಗ ಮರ್ಯಾದೆ ತೆಗಿತಾರೆ, ಅದೇನ್ ಮಾತಾಡ್ರಿ ನೀವೇ ಅಂತ ಹೇಳಿ ಈಗ ಫೋನ್ ಮಾಡಿದ್ರು ಸರ್ ಜಸ್ಟ್. ಏನಿಲ್ಲ, ಸದ್ಯಕ್ಕೆ ದುಡ್ಡಿಲ್ಲ ಕಟ್ಟಲ್ಲ ಅಂತಾನೆ. ಅದೇನ್ ಮಾಡ್ತೇವೆ ಮಾಡ್ಕೊಂಡಂಗೆ, ಅದೇನ್ ಬೈತಾರೋ ಬೈಕೊಳ್ಳಿ. ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ನಾನು ಕಳಿಸಿ, ನಾನು ಬಾಕಿದ್ ಮಾತಾಡ್ತೀನಿ ನಿಮ್ಮ ಜೊತೆ. ಅದಕ್ಕೆ ಈಗ ನಮ್ಮ ಮನೆಯವ್ರ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದಕ್ಕೆ, ಏನ್ ಆಫೀಸಿಗೆ ಹೋಗ್ತೀರಾ, ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಹೋಗ್ಲಿ ಬಿಡಿ, ಆಯ್ತು. ಆಫೀಸ್ಗೆ ಹೋಗ್ಬಿಟ್ಟು ಲೆಕ್ಕ ಕೇಳಿಸ್ಕೊಂಬನ್ನಿ. ನೀವು ಇದುವರೆಗೆ ಏನು ವ್ಯತ್ಯಾಸಗಳಿದೆ ದುಡ್ಡು, ಆ ದುಡ್ಡನ್ನ ಫಸ್ಟ್ ಲೆಕ್ಕ ಇಸ್ಕೊಂಬನ್ನಿ. ಇಲ್ಲ ನೀವೇ ಹೇಳ್ರಿ ಸರ್. 1 ಲಕ್ಷದ 3 ಲಕ್ಷದಲ್ಲಿ 4 ವರ್ಷನೇ ಬರ್ಸಿದ್ದೀನಿ ಸರ್. 2,900 ಚಿಲ್ಡ್ರನ್ನೇ ಕಟ್ಟೋದು ನಾನು. ಇನ್ಶೂರೆನ್ಸ್ ಸೇರಿ ದುಡ್ಡಿಲ್ಲ ಅಂತ 2,000 ಸಾವಿರ ಕಟ್ಕೊಂಬಂದೆ ಸರ್ ನಾನು. ಮತ್ತೆ 2,000 ಸಾವಿರ ಕಟ್ತೆ, ಮತ್ತೆ ಬರ್ತಾ ಇದೆ. ನಿಮ್ಮ ಲೆಕ್ಕದಲ್ಲಿ ಜಾಸ್ತಿ ಕಟ್ಟಿದೀನಿ ಅಂತ ನೀವು ಅನಿಸ್ತಾ ಇದೆ. ಹೌದು ಸರ್, 70,000 ಕಟ್ಟಿದೀವಿ. ಮತ್ತೆ 3 ಲಕ್ಷ, ಇನ್ನು 2 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇನ್ನೂ ಇದೆ ಸರ್ ನಮ್ ಸಾಲ. ಆಯ್ತಮ್ಮ, ಲೆಕ್ಕ ಕೊಡ್ಲಿ ಅವ್ರು ಫಸ್ಟ್. ಆಯ್ತು ನಾನು ಕಟ್ತೀನಿ, ಇಲ್ಲ ನಾನು ಮುಂದಿನ ಕಟ್ತೀನಿ, ಫುಲ್ ಲೆಕ್ಕ ತಗೊಂಬರು ಅಂತ ಹೇಳಿ ಕಳಿಸಿ ಅವ್ರಿಗೆ. ಲೆಕ್ಕ ತಗೊಂಬನ್ನಿ ಅಂತ ಹೇಳಿ ಕಳಿಸಿ. ಹೆಚ್ಚು ಕಮ್ಮಿ ಮಾತಾಡೋದು ಒಂದು ವಿಡಿಯೋ ಅಥವಾ ಒಂದು ಆಡಿಯೋ ರೆಕಾರ್ಡ್ ಮಾಡ್ಕೊಂಡು ಕಳಿಸಿ ನನಗೆ, ಮಾತಾಡ್ತೀನಿ. ಅಕಸ್ಮಾತ್ ನಾನು ಅವೈಲೇಬಲ್ ಇದ್ರೆ ನಂಗೊಂದು ಫೋನ್ ಮಾಡಿ, ನಾನು ಫೋನ್ ಮಾಡ್ಕೊಡಿ ಅವ್ರಿಗೆ ಮಾತಾಡ್ತಿಲ್ಲ. ಲೌಡ್ ಸ್ಪೀಕರ್ ಆನ್ ಮಾಡಿಮ್ಮ. ಸರಿ ಸರ್. ಓಕೆಮ್ಮ. ಸರಿ, ಥ್ಯಾಂಕ್ ಯು ಸರ್.